ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸರ್ಕಾರದ ಮಹತ್ವದ ನಿಲುವುಗಳಲ್ಲಿ ಒಂದಾಗಿದ್ದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ಕೆಲ ದಿನಗಳ ಹಿಂದೆ ಅಷ್ಟೇ ಸೆಷನ್ನಲ್ಲಿ ಅದನ್ನು ಪಾಸ್ ಮಾಡಿಕೊಳ್ಳಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿ ಇಲ್ಲಿ ಮುಸ್ಲಿಮೇತರನ್ನು ವಕ್ಫ್ಗೆ ನೇಮಕ ಮಾಡುವಂತಿಲ್ಲ ಅಂತೇಳಿ ಆದೇಶ ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗೆ ಆದೇಶವನ್ನು ಕೊಟ್ಟಂತಹ ಸುಪ್ರೀಂ ಕೋರ್ಟ್, ಮಹತ್ವದ ಮಧ್ಯಂತರ ಆದೇಶ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಮಂಡಳಿಗೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ಮುಸ್ಲಿಮೇತರನ್ನು ನೇಮಕ ಮಾಡುವಂತಿಲ್ಲ ಅಂತೇಳಿ ನೋಂದಾಯಿತ ವಕ್ಫ್ ಆಸ್ತಿಗಳಲ್ಲಿ ಬದಲಾವಣೆ ಮಾಡಬಾರ್ದು, ಮುಂದಿನ ವಿಚಾರಣೆ ನಡೆಯುವವರೆಗೂ ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ವಕ್ಫ್ ಕುರಿತಾಗಿ ಮೇ 5ಕ್ಕೆ ಮುಂದಿನ ವಿಚಾರಣೆ ಇರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 7 ದಿನಗಳಲ್ಲಿ ವಕ್ಫ್ ಆಸ್ತಿಗೆ ಯಾವುದೇ ರೀತಿಯಂಥ ಬದಲಾವಣೆ ಮಾಡಬಾರ್ದು. ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು. ಮುಂದಿನ ಆದೇಶದವರೆಗೆ ತಡೆ ನೀಡಿದಂಥ ಸುಪ್ರೀಂ ಕೋರ್ಟ್ ಹೆಚ್ಚಿನ ವಿವರಣೆಗಳನ್ನು ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲರಿಗೆ ಕಾಲಾವಕಾಶ ಕೊಟ್ಟಂತ ಸುಪ್ರೀಂ ಕೋರ್ಟ್, ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ಕೂಡ ಕೊಟ್ಟಂತ ಸುಪ್ರೀಂ ಕೋರ್ಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸರ್ಕಾರದ ಮಹತ್ವದ ನಿಲುವುಗಳಲ್ಲಿ ಒಂದಾಗಿದ್ದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ಕೆಲ ದಿನಗಳ ಹಿಂದೆ ಅಷ್ಟೇ ಸೆಷನ್ನಲ್ಲಿ ಅದನ್ನು ಪಾಸ್ ಮಾಡಿಕೊಳ್ಳಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿ ಇಲ್ಲಿ ಮುಸ್ಲಿಮೇತರನ್ನು ವಕ್ಫ್ಗೆ ನೇಮಕ ಮಾಡುವಂತಿಲ್ಲ ಅಂತೇಳಿ ಆದೇಶ ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗೆ ಆದೇಶವನ್ನು ಕೊಟ್ಟಂತಹ ಸುಪ್ರೀಂ ಕೋರ್ಟ್, ಮಹತ್ವದ ಮಧ್ಯಂತರ ಆದೇಶ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಮಂಡಳಿಗೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ಮುಸ್ಲಿಮೇತರನ್ನು ನೇಮಕ ಮಾಡುವಂತಿಲ್ಲ ಅಂತೇಳಿ ನೋಂದಾಯಿತ ವಕ್ಫ್ ಆಸ್ತಿಗಳಲ್ಲಿ ಬದಲಾವಣೆ ಮಾಡಬಾರ್ದು, ಮುಂದಿನ ವಿಚಾರಣೆ ನಡೆಯುವವರೆಗೂ ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ವಕ್ಫ್ ಕುರಿತಾಗಿ ಮೇ 5ಕ್ಕೆ ಮುಂದಿನ ವಿಚಾರಣೆ ಇರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 7 ದಿನಗಳಲ್ಲಿ ವಕ್ಫ್ ಆಸ್ತಿಗೆ ಯಾವುದೇ ರೀತಿಯಂಥ ಬದಲಾವಣೆ ಮಾಡಬಾರ್ದು. ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು. ಮುಂದಿನ ಆದೇಶದವರೆಗೆ ತಡೆ ನೀಡಿದಂಥ ಸುಪ್ರೀಂ ಕೋರ್ಟ್ ಹೆಚ್ಚಿನ ವಿವರಣೆಗಳನ್ನು ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲರಿಗೆ ಕಾಲಾವಕಾಶ ಕೊಟ್ಟಂಥ ಸುಪ್ರೀಂ ಕೋರ್ಟ್, ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ಕೂಡ ಕೊಟ್ಟಂಥ ಸುಪ್ರೀಂ ಕೋರ್ಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸರ್ಕಾರದ ಮಹತ್ವದ ನಿಲುವುಗಳಲ್ಲಿ ಒಂದಾಗಿದ್ದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ಕೆಲ ದಿನಗಳ ಹಿಂದೆ ಅಷ್ಟೇ ಸೆಷನ್ನಲ್ಲಿ ಅದನ್ನು ಪಾಸ್ ಮಾಡಿಕೊಳ್ಳಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿ ಇಲ್ಲಿ ಮುಸ್ಲಿಮೇತರನ್ನು ವಕ್ಫ್ಗೆ ನೇಮಕ ಮಾಡುವಂತಿಲ್ಲ ಅಂತೇಳಿ ಆದೇಶ ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗೆ ಆದೇಶವನ್ನು ಕೊಟ್ಟಂತಹ ಸುಪ್ರೀಂ ಕೋರ್ಟ್, ಮಹತ್ವದ ಮಧ್ಯಂತರ ಆದೇಶ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಮಂಡಳಿಗೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ಮುಸ್ಲಿಮೇತರನ್ನು ನೇಮಕ ಮಾಡುವಂತಿಲ್ಲ ಅಂತೇಳಿ ನೋಂದಾಯಿತ ವಕ್ಫ್ ಆಸ್ತಿಗಳಲ್ಲಿ ಬದಲಾವಣೆ ಮಾಡಬಾರ್ದು, ಮುಂದಿನ ವಿಚಾರಣೆ ನಡೆಯುವವರೆಗೂ ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ವಕ್ಫ್ ಕುರಿತಾಗಿ ಮೇ 5ಕ್ಕೆ ಮುಂದಿನ ವಿಚಾರಣೆ ಇರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 7 ದಿನಗಳಲ್ಲಿ ವಕ್ಫ್ ಆಸ್ತಿಗೆ ಯಾವುದೇ ರೀತಿಯಂಥ ಬದಲಾವಣೆ ಮಾಡಬಾರ್ದು. ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು. ಮುಂದಿನ ಆದೇಶದವರೆಗೆ ತಡೆ ನೀಡಿದಂಥ ಸುಪ್ರೀಂ ಕೋರ್ಟ್ ಹೆಚ್ಚಿನ ವಿವರಣೆಗಳನ್ನು ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ.
ಸರ್ಕಾರಿ ವಕೀಲರಿಗೆ ಕಾಲಾವಕಾಶ ಕೊಟ್ಟಂತ ಸುಪ್ರೀಂ ಕೋರ್ಟ್. ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ಕೂಡ ಕೊಟ್ಟಂತ ಸುಪ್ರೀಂ ಕೋರ್ಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸರ್ಕಾರದ ಮಹತ್ವದ ನಿಲುವುಗಳಲ್ಲಿ ಒಂದಾಗಿದ್ದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ಕೆಲ ದಿನಗಳ ಹಿಂದೆ ಅಷ್ಟೇ ಸೆಷನ್ನಲ್ಲಿ ಅದನ್ನು ಪಾಸ್ ಮಾಡಿಕೊಳ್ಳಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿ ಇಲ್ಲಿ ಮುಸ್ಲಿಮೇತರನ್ನು ವಕ್ಫ್ಗೆ ನೇಮಕ ಮಾಡುವಂತಿಲ್ಲ ಅಂತೇಳಿ ಆದೇಶ ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗೆ ಆದೇಶವನ್ನು ಕೊಟ್ಟಂತಹ ಸುಪ್ರೀಂ ಕೋರ್ಟ್, ಮಹತ್ವದ ಮಧ್ಯಂತರ ಆದೇಶ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಮಂಡಳಿಗೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ಮುಸ್ಲಿಮೇತರನ್ನು ನೇಮಕ ಮಾಡುವಂತಿಲ್ಲ ಅಂತೇಳಿ ನೋಂದಾಯಿತ ವಕ್ಫ್ ಆಸ್ತಿಗಳಲ್ಲಿ ಬದಲಾವಣೆ ಮಾಡಬಾರ್ದು, ಮುಂದಿನ ವಿಚಾರಣೆ ನಡೆಯುವವರೆಗೂ ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ವಕ್ಫ್ ಕುರಿತಾಗಿ ಮೇ 5ಕ್ಕೆ ಮುಂದಿನ ವಿಚಾರಣೆ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. 7 ದಿನಗಳಲ್ಲಿ ವಕ್ಫ್ ಆಸ್ತಿಗೆ ಯಾವುದೇ ರೀತಿಯಂಥ ಬದಲಾವಣೆ ಮಾಡಬಾರ್ದು. ಮುಂದಿನ ವಿಚಾರಣೆಗೆ 5 ಅರ್ಜಿದಾರರು ಮಾತ್ರ ಇರಬೇಕು. ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು. ಮುಂದಿನ ಆದೇಶದವರೆಗೆ ತಡೆ ನೀಡಿದಂಥ ಸುಪ್ರೀಂ ಕೋರ್ಟ್ ಹೆಚ್ಚಿನ ವಿವರಣೆಗಳನ್ನು ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲರಿಗೆ ಕಾಲಾವಕಾಶ ಕೊಟ್ಟಂತ ಸುಪ್ರೀಂ ಕೋರ್ಟ್. ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ಕೂಡ ಕೊಟ್ಟಂತ ಸುಪ್ರೀಂ ಕೋರ್ಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೇಂದ್ರ ಸರ್ಕಾರದ ಮಹತ್ವದ ನಿಲುವುಗಳಲ್ಲಿ ಒಂದಾಗಿದ್ದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ ಕೆಲ ದಿನಗಳ ಹಿಂದೆ ಅಷ್ಟೇ ಸೆಷನ್ನಲ್ಲಿ ಅದನ್ನು ಪಾಸ್ ಮಾಡಿಕೊಳ್ಳಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿ ಇಲ್ಲಿ ಮುಸ್ಲಿಮೇತರನ್ನು ವಕ್ಫ್ಗೆ ನೇಮಕ ಮಾಡುವಂತಿಲ್ಲ ಅಂತೇಳಿ ಆದೇಶ ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗೆ ಆದೇಶವನ್ನು ಕೊಟ್ಟಂತಹ ಸುಪ್ರೀಂ ಕೋರ್ಟ್, ಮಹತ್ವದ ಮಧ್ಯಂತರ ಆದೇಶ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಮಂಡಳಿಗೆ ನೇಮಕಾತಿಯನ್ನು ಮಾಡುವ ಸಂದರ್ಭದಲ್ಲಿ ಮುಸ್ಲಿಮೇತರನ್ನು ನೇಮಕ ಮಾಡುವಂತಿಲ್ಲ ಅಂತೇಳಿ ನೋಂದಾಯಿತ ವಕ್ಫ್ ಆಸ್ತಿಗಳಲ್ಲಿ ಬದಲಾವಣೆ ಮಾಡಬಾರ್ದು, ಮುಂದಿನ ವಿಚಾರಣೆ ನಡೆಯುವವರೆಗೂ ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ವಕ್ಫ್ ಕುರಿತಾಗಿ ಮೇ 5ಕ್ಕೆ ಮುಂದಿನ ವಿಚಾರಣೆ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ.